ಚಪ್ಪಲಿಯಿಂದ ಹೊಡೆಸ್ಕೊಂಡಂತ ಅಂದಾನೆ ಹಿರೇಮಠರು ಫೋನ್ ಮಾಡಿ ನೀವು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿರೋ ಇಲ್ಲ. ಅಮಾನತಿ ಮಾಡಬೇಕು. ವಾರದೊಳಗೆ ಈ ಕ್ರಮ ಆಗ್ಲಿಲ್ಲ ಅಂತಂದ್ರೆ ಇಲ್ಕಲ್ ಬಂದ್ ಮಾಡಿ ಅವ್ರ ಜೊತೆಲಿ ನಾನು ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೇನೆ ಅನ್ನುವಂತಹ ಅದನ್ನ ಇಲ್ಕಲ್ ನಗರದ ಉರ್ದು ಶಾಲೆಯಲ್ಲಿ ಶಿಕ್ಷಕ ಅಂಧಾನಯ್ಯ ವಸ್ತ್ರದ ಅವರಿಗೆ ಚಪ್ಪಲಿಯಿಂದ ಹೊಡೆದ ಶಿಕ್ಷಕಿ ಅಮೀನಾ ಕೋಳೂರು ಅವರನ್ನ ಅಮಾನತು ಮಾಡುವಂತೆ ಇಲ್ಕಲ್ ಮತ್ತು ಹೊನಗುಂದ ತಾಲೂಕು ವೀರಶೈವ ಲಿಂಗಾಯತ ಜಂಗಮ ಸಮಾಜದವರು ಎಂದು ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಅಮೀನಾ ಕೋಳೂರು ವಿರುದ್ಧ ಸಾಕ್ಷ್ಯಾಧಾರಗಳಿದ್ದರೂ ಅವರ ಮೇಲೆ ಕ್ರಮ ಜರುಗಿಸಲು ಹಿಂಜರಿಕೆ ಮಾಡ್ತಾ ಇರುವುದನ್ನು ಖಂಡಿಸಿ ಬಿಇಒ ಜಾಸ್ಮಿನ್ ಕಿಲೇದಾರ್ ಅವರ ವಿರುದ್ಧವೂ ಸಮಾಜದ ಮುಖಂಡರು ಖಂಡಿಸಿದರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಬಾಗಲಕೋಟೆ ಅವರಿಗೆ ಬರೆದ ದೂರಿನ ಪತ್ರವನ್ನು ಬಿಇಒ ಕಚೇರಿ ಮುಖಾಂತರ ನೀಡಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಇಲ್ಕಲ್ ಗುಳದ ಅಮರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯರು ಬಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಇಲ್ಕಲ್ ನಗರಕ್ಕೆ ಬಂದ್ ಕರೆ ನೀಡುವಂತಾಗುತ್ತದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಸಮಾಜದ ಮುಖಂಡರು ಬೆಂಬಲ ಸೂಚಿಸಿದರು. ಶಿಕ್ಷಣ ವಿರೋಧಿ ಶಿಕ್ಷಕಿಗೆ 25ನೇ ತಾರೀಕು ಘಟನೆ ನಡೀತು. ಚಪ್ಪಲಿ ತೊಗೊಂಡು ಹೊಡೆದ್ರು. ಯಾರಿಗೆ? ನಮ್ಮ ಸಮಾಜದವ್ರು ಚಪ್ಪಲಿ ತೊಗೊಂಡು ಹೊಡೆದ್ರು. ಘಟನೆ ನಡೆದ ತಕ್ಷಣ ತಮ್ಮ ಇಲಾಖೆಗೂ ಮಾಹಿತಿ ಬಂದೈತಿ, ಎಲ್ಲನೂ ಬಂದೈತಿ. ಸಾಯಂಕಾಲ ಆದ್ರೂ ತಮ್ಮ ಇಲಾಖೆಯಿಂದ ಕ್ರಮ ಕೈಗೊಳ್ಳೋದು ಹೋಲಿ, ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳಕ್ಕೂ ಯಾರೋ ಒಬ್ಬರು ಅಧಿಕಾರಿಗಳು ಬರಲಿಲ್ಲ. ಆಯಿತು, ತಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ತಾವು ನಮ್ಮ ಫೋನನ್ನು, ನಮ್ಮ ಸಮಾಜದ ಫೋನನ್ನು ಒಟ್ಟ ರಿಸೀವ್ ಮಾಡಿಲ್ಲ. ಆಮೇಲೆ ಮರುದಿವಸ ಅದನ್ನು FIR ಮಾಡಕ್ಕೆ, ಅವತ್ತು ಸಾಯಂಕಾಲ FIR ಮಾಡಕ್ಕಂತ ಎಲ್ಲರೂ ಸೇರಿದ್ವಿ. DDPI ಅವರು ಒಂದು ಮಾತು ಹೇಳಿದರು. ಅವ್ರ ಮೇಲಾಧಿಕಾರಿಗಳು ಏನು BO ಮೇಡಮ್ ಅರಕ್ಕಾರ, ಅವ್ರ ನಜರಿ ತೊಗೊಂಬಂದು ಮಾಡಿದ್ರೆ ಒಳ್ಳೇದು ಅನ್ನೋ ಅಭಿಪ್ರಾಯ ಹೇಳಿದರು. ಸ್ಟೇಷನ್ನಾಗ ಕುಂತು 11ರವರೆಗೂ ನಿಮಗೆ ಕಾಲ್ ಮಾಡೀವಿ, ನಮ್ಮ ಸಂಪರ್ಕ ಸಿಗಲಿಲ್ಲ. ಆಯಿತು, ನೀವೇನೋ ಬ್ಯುಸಿ ಇದ್ರಿ, ಏನೋ ಮೀಟಿಂಗ್ನಾಗಿದ್ರಿ, ಆಯಿತು. ಮಾರನೇ ದಿನ ನಿಮ್ಗೆ ಫೋನ್ ಮಾಡಿದ್ವಿ, ಒಟ್ಟೆ ನಮ್ಮ ಫೋನನ್ನು ರಿಸೀವ್ ಮಾಡಿಲ್ಲ. ರಿಂಗ್ ಆದರೂ ರಿಸೀವ್ ಮಾಡಿಲ್ಲ. ತಮ್ಮ ಅಧಿಕೃತ ಗೌರ್ಮೆಂಟ್ ನಂಬರನ್ನು ತಾವು ಸ್ವಿಚ್ ಆಫ್ ಇಟ್ಟಿದ್ರಿ. ಅದು ಮುಗಿದ ಮ್ಯಾಗೂ ವಾಪಸ್ ನಿಮ್ಮ BRC ಅವ್ರಿಗೆ, ನಮ್ಮ ಶಿಕ್ಷಣ ಸಂಯೋಜಕರಿಗೆ ಫೋನ್ ಮಾಡಿ ಕೇಳಿದ್ವಿ. ಹೌದು ನಮ್ಗೆ ಹೇಳ್ಯಾರ ಅಂದ್ರೂ ಅವರು ಏನೋ ಒಬ್ಬರು ಅಲ್ಲಿ ಯಾರೂ ಸ್ಥಳಕ್ಕೆ ಬಂದಿರಲಿಲ್ಲ. ನಾವು ಫೋನ್ ಹಚ್ಚಿ ಕೇಳಿದ್ಮ್ಯಾಗ ಇದು ಎಲ್ಲೋ ಒಂದು ಮೀಡಿಯಾದವರು ಕೇಳಕತ್ತಾರಪ್ಪ ದೊಡ್ಡದಾಗತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಬಂದರು. ಅಲ್ಲಿ ಬರೋ ಮುಂದೆ ನೀವು ಫೋನ್ ಹಚ್ಚಿ ನಮ್ಮ ಫೋನ್ ಎತ್ತಿಲ್ಲ. ಅಲ್ಲಿ ಸ್ಥಳದಾಗ ಕುಂತು ಫೋನ್ ಹಚ್ಚಿ ನೀವು ಫೋನ್ ಎತ್ತಿಲ್ಲ. ನಿಮ್ಮ ಅಧಿಕಾರಿ ಫೋನ್ ಹಚ್ಚಿರಿ ಎತ್ತಿರಿ. ಯಾಕೆ ಈ ತಾತ್ಸಾರ? ಸರ್ ಅಲ್ಲ ಸರ್, ಅದು ಈಗ ನೀವು ಫೋನ್ ಮಾಡಿದಾಗ ನಾವು ಕಮಿಷನರ್ ಸಾಹೇಬ್ ಮೀಟಿಂಗ್ನಾಗ ಇದ್ವಿ, ಅವು ಅಲ್ಲಿ DDP ಆಫೀಸ್ನಾಗ ಇದ್ವಿ. ಅವಾಗ ನಾವು ಝೂಮ್ ಮೀಟಿಂಗ್ನಾಗ ಇರ್ತೀವಿ, ಯಾರ್ದು ರಿಸೀವ್ ಮಾಡೋದಿಲ್ರಿ. ಹಿಂಗ ಆಗೈತಿ ಅಂತ ಮಾಹಿತಿ ನಮ್ಗೆ ಬಂದ ತಕ್ಷಣ ನಮ್ಮ ಅಲ್ಲಿ ECO ಅವ್ರಿಗೆ ಫೋನ್ ಮಾಡಿ ತಕ್ಷಣ ಅಲ್ಲಿ ಅಟೆಂಡ್ ಮಾಡ್ರಿ ಅಂತ ಹೇಳಿದ್ವಿ. ಸಮಾಜ ಅಂತ ಮೇಡಮ್ 11 ಗಂಟೆವರೆಗೆ 20 ತಾರೀಕಿಗೆ ಫೋನ್ ಮಾಡೋದು, ನೆಕ್ಸ್ಟ್ ಡೇಗೆ ಅಟ್ಲೀಸ್ಟ್ ನೀವು ಅದೊಂದು ಮಿಸ್ ಕಾಲ್ ಬಂದಿರ್ತಲ್ಲ, ರೆಸ್ಪಾನ್ಸ್ ಮಾಡಬೇಕಿತ್ತಲ್ಲ. ಕೆಲವೊಂದಿಷ್ಟು ಯಾವ್ದು ಇರ್ತಾವದಕ್ಕ ಇಲ್ಲಿ ಕಾಲ್ ಯು ಲೆಟರ್ ಅಂತ ಹಾಕ್ತಿವಿಲ್ಲ, ಮೀಟಿಂಗ್ನಾಗ ಅದೀವಿ ಅಂತ ಹಾಕ್ತಿವಿ. ಮೇಡಮ್ ತೋರ್ಸಂದ್ರೆ ನಾನು ತೋರಿಸ್ತೀನಿ, ಎಷ್ಟು ಸಲ ಕಾಲ್ ಮಾಡಿ ಬೇಕಾರೆ ಆಯ್ತು ಮೇಡಮ್. ಈಗ 21 ಆಯ್ತಲ್ಲ, ಇಲ್ಲಿವರೆಗೆ ಏನು ಆಕ್ಷನ್ ಒಂದ್ ಸೆಕೆಂಡ್. ನಾವು ಆ ವಿಜಯ ಯಾವ್ದ್ರಿ ಅದು ಒಂದು ವಿಜಯ ಧ್ವನಿ ಒಳಗ್ ಬಂದೈತಿ ಅಂತ ಹೇಳಿ ನಮ್ಮ ಒಬ್ರು ಸಿಬ್ಬಂದಿಯಿಂದ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಸಂಜೀವನ್ ಗೊತ್ತಾಗೈತಿ. ಸಂಜೀವನ್ ಗೊತ್ತಾಗಿಂದ 7ಕ್ಕೆ ಗೊತ್ತಾದ ತಕ್ಷಣ ಅವ್ರಿಗೆ ಹೇಳಿನ ನಮ್ಮ ECO ಅವ್ರಿಗೆ. ಅಲ್ಲ, ತಮ್ಮ ಇಲಾಖೆ ಒಳಗ ಏನು ಮುಖ್ಯೋಪಾಧ್ಯಾಯರು ಇರ್ತಾರ, ಅವ್ರ ಕಡೆಯಿಂದ ತಾವೇನ್ ರಿಪೋರ್ಟ್ ಕೇಳಿದ್ರಿ? ಈಗ ತಗೊಂಬಂದಾರಲ್ಲ ಸರ್. ಯಾವತ್ ಮೇಡಮ್? ಈಗ ಮೊನ್ನೆ ಹೋಗಿದ್ರು, ಮೊನ್ನೆ 4th ಸ್ಯಾಟರ್ಡೆ ಸೂಟಿ ಇತ್ತಂದ್ರು ಹೋಗ್ಯಾರ್ರಿ ಅವ್ರು. ಇಲ್ಲ ಅಂತ ಹೋಗ್ಯಾರ್ರಿ ಅವ್ರು. ನಮಗ್ ರಜೆ ಇದ್ರು, ರಜೆ ತಗೊಂಡಿಲ್ಲ, ಹೋಗ್ಯಾರ. ಹೋಗಿ ರಿಪೋರ್ಟ್ ತಗೊಂಡ್ ಬಂದಾರ್ರಿ. ನಾ ಅವತ್ತಾದ್ರೂ ಹೇಳಿದ್ವಿ ನಾವು ವಿಚಾರಣೆ ಮಾಡ್ತೀವ್ರಿ. ಮಾಡಿದ ತಕ್ಷಣ, ಯಾಕಂದ್ರ ನಾವ್ ಈಗ ನೀವು ಯಾರ ನೋಡಿದ ತಕ್ಷಣ ಹಿಂಗೈತಿ ಅಂತ ನನಗೂ ಹೇಳಕ್ ಆಗೋದಿಲ್ರಿ. ಅಲ್ಲಿ ಒಬ್ರು ನಮ್ಮ ಅಧಿಕಾರಿಗಳು ಹೋಗಿ ನೋಡಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಏನಾಗೈತೆ ಅಂತ ಗೊತ್ತಾಗುತ್ತೆ. ಅದು ಏನಾಗೈತೆ ಅಂತ ರೈಟಿಂಗ್ನಾಗ ತೊಗೊಂಬಂದಾರ. ಇಮಿಡಿಯೇಟ್ಲಿ ನಾ ಅದನ್ನ ರೆಡಿ ಮಾಡ್ಸಕತ್ತೀನಿ, DDP ಅವ್ರಿಗೆ ಹಾಕ್ತಿವಿ. ಅದು ವಾಟ್ಸಪ್ಪಿಗೆ ಹಾಕಿನ್ರಿ ನಾ ಅವ್ರಿಗೆ. ಆದ್ರೆ ನಮ್ಮಿಂದ ಹೋಗ್ಬೇಕಾಗತ್ತೆ, ಪ್ರೊಸೀಜರ್ ಇರುತ್ತೆ ಅದಕ್ಕೆ. ಇಲ್ಲ ಔಟ್ವರ್ಡ್ ಆಗಬೇಕು. ಪ್ರಾಧಿಕಾರ TGT ಟೀಚರ್ ಇರೋದ್ರಿಂದ ಅವ್ರು ಬೇರೆ ಟೀಚರ್ ಇದ್ರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀವಿ. ಇನ್ನೊಂದು ಇಶ್ಯೂ ಐತಿ ಏನೈತಂದ್ರ ಅದು ಪ್ರೈಮರಿ, ಇವರು 8th ಹೇಳೋರು ಅಂತಾರ ಇಲ್ಲಿ ಕಂಟಿನ್ಯೂ ಅದಾರ. ಹೆಂಗ್ ನೋಡ್ರಿ? ಇಲ್ಲ ಅದು ಈಗ ನೀವು ಈಗೇನು ಇದು ಏನೋ ಇಲ್ಲಿವರೆಗೂ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಬಂದಿಲ್ಲ ಅಲ್ಲಿಂದ?
ಇದು ಬಂದಿಲ್ಲ ನಿಮ್ಮ ಜಸ್ಟ್ ಕೊಟ್ರೆ ಕರ್ಸಿದ್ವಿ ರೈಟ್ ನಾನು ಹೇಳಕತ್ತಿದ್ದೇನು ಈಗ ನಿಮ್ ಇಲಾಖೆಯವರು ನಮ್ಮ ಸಮಾಜ ನಿಮ್ಮ ಗೆ ತಕ್ಷಣ ನಾನು ಮಾತಾಡಿನ್ರಿ ಅವ್ರಿಗೂ 4-5 ಸರಿ ಫೋನ್ ಹಚ್ಚಿದೆ ಸರ್ನು ಬಿಸಿ ಇದ್ರಂತ ಅವರು ಫೋನ್ ನಾನು ರಿಸೀವ್ ಮಾಡಿಲ್ಲ ಸರ್ ಏನ್ ಮಾಡ್ಬೇಕ್ರಿ ಹಿಂಗಾಗೈತಿ ಟಿಜಿಟಿ ಟೀಚರ್ ಅಂದ್ರ ನನಗೆ ಅಧಿಕಾರ ಇರುದಿಲ್ರಿ ನಾವು ಅವರಿಗೆ DDP ಅವರು ಅಪಾಯಿಂಟಿಂಗ್ ಅಥಾರಿಟಿ ಆಗಿರೋದ್ರಿಂದ ಆಕ್ಷನ್ ತಗೊಳ್ಳೋ ಅಧಿಕಾರಿ ಅವರೇ ಸರ್ ತಾಲೂಕಾ ಹೌದು ನಾ ಅದ್ರ ಸಲುವಾಗಿ ನಮ್ಮ ಅಧಿಕಾರಿಗಳು ಬೇರೆ ಕಡೆ ಕಳ್ಸಿನ್ರಿ ಅವರಿಗೆ ಕಾನೂನು ಪ್ರಕಾರ ನೀವು ಓನ್ಲಿ ಅವ್ರನ್ನ ಬೇರೆ ಕಡೆ ಕಳಿಸಿದ್ದು ಇದಿಲ್ಲ ನೀವು ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಯಾಕಂತಂದ್ರ ಒಬ್ಬ ಶಿಕ್ಷಕ ಸಮಾಜಕ್ಕೊಬ್ರು ಮಾರ್ಗದರ್ಶನ ಆಗ್ಬೇಕಾಗಿರೋರು ಸಮಾಜ ದ್ರೋಹ ಕೆಲಸ ಮಾಡ್ತಾರಂತಂದ್ರ ಇದು ಯಾವ ನ್ಯಾಯ? ಶಿಕ್ಷಣ ಇಲಾಖೆಯಲ್ಲಿ ಈಗ ನೀವು ಸುಪ್ರೀಂ ತಾಲೂಕಿಗೆ ಇವತ್ತು ಆಲ್ರೆಡಿ 5 ದಿವಸ ಆಯ್ತು ನಾನು ಅವ್ರಿಗೆ DDP ಸರ್ಗೆ ನೀವು ಸಹಿ ಇರ್ಲಿಕ್ಕೆ ಅಂದ್ರೆ ಹಿಂಗ್ ರಿಪೋರ್ಟ್ ಐತ್ ಸರ್ ಇಮಿಡಿಯೇಟ್ಲಿ ಆಕ್ಷನ್ ತೋರಂತ ಮೆಸೇಜ್ ಮಾಡೀನ್ರಿ ರೈಟ್ ಮೇಡಮ್. ಈಗ ನೀವು ಅವ್ರ ಮ್ಯಾಗ ಒಂದು ಕಂಪ್ಲೇಂಟ್ ಕೊಟ್ಬಿಡಲ್ಲ ಸ್ಟೇಷನ್ಗೆ. ಹೌದು ನಿಮ್ಮ ಇಲಾಖೆಯಲ್ಲಿ ಮೇಡಮ್ ಚಪ್ಪಲಿಯಿಂದ ಒಡಿಸ್ಕೊಂಡಂತ ಅಂದಾನೆ ಹಿರೇಮಠರು ಫೋನ್ ಮಾಡಿ ನೀವು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿರೋ ಇಲ್ಲ ಅವರು ನನಗ ಒಂದಿಬ್ರು ಅಲ್ಲಿಂದ ಮಾಹಿತಿ ಬಂತ್ರಿ ನಾವೇನ್ ಮಾಡಿದ್ವಿ ನಾ BO ಆಗಿ ಜಗಳ ಬಗೆಹರಿಸೋದ ಇರ್ತೈತ್ರಿ ನಮ್ಗೆ ಜಗಳ ಮಾಡ್ರಿ ಹೋಗಿ ಅವ್ರು ಕೊಟ್ಟಾರೋ ಇಲ್ಲ ಬಡದಾರೋ ಇಲ್ಲ ಅವಾಗ ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ ಸರ್ ಹಂಗಾದ ತಕ್ಷಣ ನೀವು ಒಮ್ಮಕ್ಲೇನ ಬೇರೆ ಯಾವ್ದೋ ಡ್ರಾಸ್ಟಿಕ್ ಇವ್ನ ತಗೋಬೇಡ್ರಿ ಸಮಸ್ಯೆ ಆಗುತ್ತೆ ನಾ EC ಅವ್ರಿಗೆ ಕಳಿಸ್ತೀನಿ ಅವ್ರು ಬಂದ್ ನಿಮ್ಗೆ ನೋಡ್ತಾರ ಅಲ್ಲಿ ಏನೈತಿ ಸಾರ ವಿಚಾರ ಮಾಡ್ತಾರ ವಿಚಾರಣೆ ಮಾಡಿ ನಾವು ಮುಂದಿನ ಇದನ್ನ ತಗೊಂತೀವಿ ಸುಮ್ನ ನೀವು ಕಂಪ್ಲೇಂಟ್ ಕೊಡಾಕ್ ಹೋಗ್ಬೇಡ್ರಿ ಮುಂದ ಅವರು ಕಂಪ್ಲೇಂಟ್ ಕೊಟ್ರ ನಿಮಗೂ ತೊಂದ್ರೆ ಆಗತ್ತನ್ನ ಪದ ನೀವು ಬಳಸಿರೋ ಇಲ್ಲ ಇಲ್ಲ ಹಂಗೇನಾಗ ವಿತ್ ಎವಿಡೆನ್ಸ್ ಕೊಟ್ರೆ ಹೆಂಗ್ರಿ ಮೇಡಮ್ ಹೇಳ್ರಿ ಅಲ್ಲ ಇಲ್ರಿ ಅವ್ರು ಮಹಿಳೆಯರು ಇರ್ತಾರ ಸುಮ್ನ ಅವ್ರು ಯಾಕಂದ್ರ ಅವ್ರು ನಾವು ನೋಡಿವ್ರಿ ನಿಮ್ಗ ಸುಳ್ಳು ಬರ್ರಿ ನಾವು ಸಮಾಜದವ್ರು ಬಂದೀವಿ ಅಂತ ಬರ್ರಿ ಅಂತ ನಾವು ಒತ್ತಾಯ ಮಾಡಕ್ ಬಂದಿಲ್ಲ ಆಗಿದ್ ಫ್ಯಾಕ್ಟ್ ಅಲ್ಲೇ ಐ ವಿಟ್ನೆಸ್ ಗಳದಾರ ಯಾರು ಶಾಲೆ ಹೆಡ್ ಮಾಸ್ಟರ್ಗಳು ಅದರ ಮಾಧ್ಯಮಗಳ ಮುಂದೆ ನಾನು ಹೊಡೆದೀನಿ ಅಂತ ಖುದ್ದು ಅವರೇ ಒಪ್ಕೊಂಡಾರ ನಾವು ಒತ್ತಾಯ ಮಾಡಕತ್ತೀವಿ ಹೋರಾಟ ಮಾಡಕತ್ತೀವಿ ಅನ್ನೋ ಕಾರಣಕ್ಕೆ ನೀವು ಮಾಡೋದಲ್ಲ ಅರ್ಥ ಆಗತ್ತೀನ್ರಿ ನಮ್ಮ ಒತ್ತಾಯ ಏನು ಅಲ್ಲ ನ್ಯಾಯ ಏನೈತಿ ಅದನ್ನ ಮಾಡ್ರಿ ಅಂತ ಹೇಳಕತ್ತೀವಿ ನಾವು ನ್ಯಾಯ ನೀವು ಶಿಕ್ಷಕನ ಮೇಲೆ ಪಾದರಕ್ಷೆಯಿಂದ ಹಲ್ಲೆ ಮಾಡಿದ ಉರ್ದು ಶಾಲಾ ಶಿಕ್ಷಕಿ ಅಮೀನಾ ಕೋಳೂರ್ ಅಮಾನತು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 25/7/2025 ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಅಲಾಂಪುರ್ ಪೇಟೆಯಲ್ಲಿರುವ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಅಂದಾನಯ್ಯ ವಸ್ತ್ರಾದ್ ಎಂಬುವವರ ಮೇಲೆ ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಅಮೀನಾ ಕೋಳೂರ್ ಎಂಬುವರು ಕ್ಷುಲ್ಲಕ ಕಾರಣಕ್ಕಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂದಾನಯ್ಯ ವಸ್ತ್ರಾದ್ ಅವರಿಗೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುತ್ತಾರೆ. ಈಗಾಗಲೇ ಅವರು ನಾನು ಚಪ್ಪಲಿಂದ ಹೊಡೆದಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ಅದಲ್ಲದೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ಶಾಲಾ SDMC, ಶಿಕ್ಷಕರ ಸಹೋದ್ಯೋಗಿಗಳು, ಶಾಲೆಯ ಅಡುಗೆ ಸಿಬ್ಬಂದಿಗಳು ಸೇರಿದಂತೆ ಹಲವು ಪ್ರತ್ಯಕ್ಷದರ್ಶಿಗಳು ಕೂಡ ಅಮೀನಾ ಕೋಳೂರ್ ಚಪ್ಪಲಿಂದ ಹೊಡೆದಿದ್ದನ್ನು ಕಣ್ಣಾರೆ ನೋಡಿದ ಸಂಗತಿಯನ್ನು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ಅಂದಾನಯ್ಯ ವಸ್ತ್ರದವರು ಅಮೀನಾ ಕೋಳೂರ್ ಅವರ ಮೇಲೆ FIR ದಾಖಲಿಸಲು ಪೊಲೀಸ್ ಠಾಣೆಗೆ ತೆರಳಿದಾಗ ಹುನಗುಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಾಸ್ಮಿನ್ ಕಿಲ್ಲೆದಾರ್ ಅವರು ಶಿಕ್ಷಕ ಅಂದಾನಯ್ಯ ವಸ್ತ್ರದವರಿಗೆ ಕರೆ ಮಾಡಿ FIR ದಾಖಲು ಮಾಡದಂತೆ ಸಲಹೆ ಕೂಡ ನೀಡಿದ್ದಾರೆ. ಈ ಸಲಹೆ ಶಿಕ್ಷಕಿ ಅಮೀನಾ ಕೋಳೂರ್ ಅವರನ್ನು ರಕ್ಷಿಸುವಂತೆ ಕಾಣುತ್ತಿದೆ. ಮಾನ್ಯ DDP ಅವರ ಮೇಲಾಧಿಕಾರಿ ಆದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿ FIR ಮಾಡಲು ಫೋನ್ ಮುಖಾಂತರ ತಿಳಿಸಿದ್ದರು. FIR ಮಾಡುವ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಂಗಮ ಸಮಾಜದವರ ಕರೆಯನ್ನಾಗಲಿ ಮಾಧ್ಯಮದವರ ಕರೆಯನ್ನಾಗಲಿ ಸ್ವೀಕರಿಸಿರುವುದಿಲ್ಲ. ನಂತರ ದಿನಾಂಕ 26/7/2025 ಸಹ ಜಂಗ ಸಮಾಜದವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಅವರ ಖಾಸಗಿ ನಂಬರ್ ಮತ್ತು ಅಧಿಕೃತ ಸರ್ಕಾರಿ ನಂಬರ್ಗೆ ಕರೆ ಮಾಡಿದಾಗ ಕೂಡ ಅವರು ಕರೆಯನ್ನು ಸ್ವೀಕರಿಸದೆ ಸ್ವಿಚ್ ಆಫ್ ಕೂಡ ಮಾಡಿರುತ್ತಾರೆ. ಈ ಹಿಂದೆ ಅಮೀನಾ ಕೋಳೂರ್ ಅವರ ಮೇಲೆ ಹಲವು ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾದರೂ ಅವರ ವಿರುದ್ಧ ಇಲಾಖೆಯಿಂದ ಯಾವುದೇ ಕ್ರಮ ಆಗದಿರುವುದು ಅಮೀನಾ ಕೋಳೂರ್ ಎಷ್ಟು ಪ್ರಭಾವಶಾಲಿ ಎಂಬುದು ಎದ್ದು ಕಾಣುತ್ತಿದೆ.
ವೀರಶೈವ ಜಂಗಮ ವ್ಯಕ್ತಿಯೊಬ್ಬರಿಗೆ ಚಪ್ಪಲಿಂದ ಹೊಡೆಸಿಕೊಂಡರೆ ಮತ್ತೊಮ್ಮೆ ಮರು ಅಯ್ಯಾಚಾರ ಲಿಂಗ ದೀಕ್ಷೆ ಮಾಡಿಕೊಳ್ಳಬೇಕು. ಕಟ್ಟುನಿಟ್ಟಿನ ಶ್ರದ್ಧೆಯಿಂದ ಧರ್ಮ ಪಾಲಿಸುವವರಿಗೆ ಈ ಘಟನೆ ಅತೀವ ಘಾಸಿಯನ್ನುಂಟು ಮಾಡಿದೆ. ಅಮೀನಾ ಕೋಳೂರ್ ಅವರ ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳಿದ್ದರೂ ಅಮಾನತ್ತು ಮಾಡದಿರುವುದು ಇಡೀ ವೀರಶೈವ ಲಿಂಗಾಯತ ಜಂಗಮ ಸಮಾಜಕ್ಕೆ ಮಾಡಿದ ಅವಮಾನವೆಂದು ಪರಿಗಣಿಸುತ್ತದೆ. ಶಿಕ್ಷಕ ವೃತ್ತಿಯಲ್ಲಿದ್ದುಕೊಂಡು ಮಕ್ಕಳ ಮುಂದೆಯೇ ಇನ್ನೊಬ್ಬ ಶಿಕ್ಷಕನಿಗೆ ಬಹಿರಂಗವಾಗಿ ಚಪ್ಪಲಿಯಿಂದ ಹೊಡೆದಿರುವುದು ಇಡೀ ಮಾನವ ಕುಲ ತಲೆ ತಗ್ಗಿಸುವಂಥ ಕೃತ್ಯವಾಗಿದೆ. ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಇಲಾಖೆ ಬಾಗಲಕೋಟ್ ತಮಗೆ ಈ ಘಟನೆಯ ಕುರಿತು ಸಂಪೂರ್ಣವಾದ ಮಾಹಿತಿ ಈಗಾಗಲೇ ಇದ್ದು ಕೂಡಲೇ ಸ್ಥಳದಲ್ಲೇ ಅಮೀನಾ ಕೋಳೂರ್ ಅವರನ್ನು ವೃತ್ತಿಯಿಂದ ಅಮಾನತುಗೊಳಿಸಿ ಆದೇಶಿಸಬೇಕಾಗಿ ಆಗ್ರಹಿಸುತ್ತೇವೆ ಮತ್ತು ಈ ಪ್ರಕರಣದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆಯೂ ಸೂಕ್ತ ತನಿಖೆ ನಡೆಸಬೇಕಾಗಿ ಆಗ್ರಹಿಸುತ್ತೇವೆ. ತಾವು ಕೊಟ್ಟಂತ ಮನವಿಯನ್ನ ಉಪನಿರ್ದೇಶಕರಿಗೆ ಕೊಡುವಂತ ಮನವಿಯನ್ನ ಮನವಿ ಬಿಡ್ರಿ, ನಿಮ್ಮ ಆಯ್ತಾಯ್ತು. ನಮಗ ಎಲ್ಲಾ ಶಿಕ್ಷಕರು ಅಷ್ಟೇ ಸರ್, ಅದನ್ನ ನಾವು ಇಮಿಡಿಯೇಟ್ಲಿ ನಮಗ ಮಾಹಿತಿ ಗೊತ್ತಾದ ತಕ್ಷಣ ನಮ್ಮ ವಲಯದ ಇಸಿಯವರವರಿಗೆ ಅಲ್ಲಿ ಹೋಗಿ ಏನ್ ನಡೆದೈತಿ ಅದನ್ನ ವರದಿಯನ್ನ ಒಪ್ಪಿಸ್ರಿ ಅಂತಂದ್ವಿ. ಅವರು ರಾತ್ರಿನೂ ಹೋಗ್ಯಾರ. ಇವತ್ತ ನಾವಿಲ್ಲಿ ಸಭೆಗಳಲ್ಲಿ ಇದ್ದಿದ್ರಿಂದ ಮಾನ್ಯ ಅಪರ ಆಯುಕ್ತರ ಸಭೆ ತಗೊಂಡಿದ್ರು. ನಾವು ಝೂಮ್ ಮೀಟಿಂಗ್ ನಾಗ ಅಂದ್ರೆ ನಮ್ಮ ಮೊಬೈಲ್ ನಿಂದಾನ ಅಟೆಂಡ್ ಆಗಿರ್ತೀವಿ. ಹಾಗಾಗಿ ನಾವು ಯಾವುದೇ ಫೋನ್ಗಳನ್ನ ರಿಸೀವ್ ಮಾಡಕ್ ಆಗೋದಿಲ್ಲ. ಅವಾಗ ರಿಸೀವ್ ಮಾಡಲಿಕ್ಕಿಲ್ಲ. ನಮ್ಗೆ ಯಾರ್ದು ಏನು ಇವ್ರದ ಬಿಡ್ಬೇಕು ಇವ್ರದೇ ತಗೋಬೇಕು ಅಂತ ಖಂಡಿತ ಇರುವುದಿಲ್ಲ. ನಾವು ಬಂದ ತಕ್ಷಣ ಅದು ಗೊತ್ತಾದ ತಕ್ಷಣ ಯಾರು ಫೋನ್ ಮಾಡ್ಲಿ ಬಿಡ್ಲಿ ನಮ್ ಜವಾಬ್ದಾರಿ ಏನೈತಿ, ನಾವು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಮಾಹಿತಿ ತಗೊಳಕ ಕಳ್ಸಿವಿ. ಅವರು ಅವತ್ ರಾತ್ರಿ 8:00 ಹೋಗಿದ್ರಲ್ರಿ, 8:00 ಅಲ್ಲಿ ಹೋಗ್ಯಾರ. ಆಮೇಲೆ ನಾವು ಬೆಳಿಗ್ಗೆನು ಮತ್ತೆ ಫೋನ್ ಮಾಡಿ ರಜೆ ಇದ್ರು ಇಮಿಡಿಯೇಟ್ ಅದು 4th Saturday ಇದ್ರು ಯಾವ್ದು ನೋಡ್ಬೇಡ್ರಿ ಹೋಗ್ರಿ ಅಂದ ತಕ್ಷಣ ಮತ್ತೆ ಅವ್ರು ಹೋಗಿ ವರದಿಯನ್ನು ತಗೊಂಡ್ ಬಂದ ಕೊಟ್ಟಾರ. ಈಗ ವರದಿಯನ್ನ ತಕ್ಷಣ ಉಪನಿರ್ದೇಶಕರಿಗೆ ಕಳಿಸ್ತೀವಿ. ಯಾಕೆ ಉಪನಿರ್ದೇಶಕರು ಕಳಿಸ್ತೀವಿ ಅಂದ್ರೆ ಅವರು TGT ಟೀಚರ್ ಆಗಿರೋದ್ರಿಂದ ಅವರ ಶಿಸ್ತು ಪ್ರಾಧಿಕಾರ ಉಪನಿರ್ದೇಶಕರೇ ಆಗಿರೋದ್ರಿಂದ ಅಲ್ಲೇ ನಾವು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇಲ್ಲೇ ನಮ್ಗೇನ ತಕ್ಷಣ ಗೊತ್ತಾದ ತಕ್ಷಣ ಅವತ್ತು ರಾತ್ರಿನ ಸಾಯಂಕಾಲ 8 ತನೂ ನಾ ಇಲ್ಲಿ ಹೆಡ್ ಮಾಸ್ಟರ್ ಮೀಟಿಂಗ್ ನಾಗಿದ್ದೆ. ನಮ್ಮ ಯಾಕಂದ್ರೆ 5:30 8 ತನ ನಮಗ ಕಮಿಷನರ್ ಸರ್ ಅವ್ರು ಬೆಳಿಗ್ಗೆ ಮೀಟಿಂಗ್ ತಗೊಂಡ್ ಹೋಗಿದ್ರು. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ ಅಂದ್ರ ನಾ ಎಲ್ಲಾ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳಿಗೆ ಇಲ್ಲಿ ಮೀಟಿಂಗ್ ಕರೆದಿದ್ವಿ. ಅವ್ರದ್ದು ಮುಗಿದ ತಕ್ಷಣ ನಾವು ಹೋಗುದು ಲೇಟ್ ಅದಾಗಬಾರ್ದು ಅಂತ ಹೇಳಿ ತಕ್ಷಣ ಕಳಿಸಿ ಅವಾಗ ಸಹಿ ಮಾಡಿ ಇಬ್ಬರು ಟೀಚರ್ಗೆ ಬೇರೆ ಕಡೆ ಒಬ್ಬರಿಗೆ ಹುನಗುಂದ ಇನ್ನೊಬ್ಬರಿಗೆ ನಾಗೂರಿಗೆ ಹಾಕಿ, ಯಾಕಂದ್ರೆ ಮಕ್ಕಳ ಎದುರಿಗೆ ಹಂಗಾಗೈತೆ ಅಂದ್ರೆ ಅವರು ಅಲ್ಲೇ ಇದನ್ನ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಏನೋ ಆಗಿದ್ರು ಅಂದ ತಕ್ಷಣ ನಾವು ನನ್ನ ಕೈಯಾಗಿ ಅಷ್ಟಿತ್ತು ಅದು ಮಾಡಿದ್ವಿ. ನಾವು ಈ ಕಳಿಸ್ಬೇಕಾಗಿರೋದಂದ್ರೆ ನಾವು ಉಪನಿರ್ದೇಶಕರವರಿಗೆ ಶಿಸ್ತು ಕ್ರಮಕ್ಕಾಗಿ ಇದನ್ನ ಬರೆದು ಕಳಿಸ್ತೀವಿ ರೀ, ನೀವೇನೇನು ವರದಿ ಕೊಟ್ಟಿರಿ. ಆಮೇಲೆ ನಾವು ಅದು 4th Saturday ಇರೋದ್ರಿಂದ ಕೆಲವೊಮ್ಮೆ ಕಂಟಿನ್ಯೂ ಯೂಸ್ ಮಾಡಿ ಚಾರ್ಜ್ ಹೋಗಿರ್ತೈತಿ, ಚಾರ್ಜಿಗೆ ಇಟ್ಟಿರ್ತೀವಿ, ಸ್ವಿಚ್ ಆಫ್ ಆಗಿರ್ತೈತಿ. ನಮ್ಗೆ ಯಾವುದೋ ಫೋನು ರಿಸೀವ್ ಮಾಡ್ದೇನೆ ಇರುವಂಥದ್ದು ಉದ್ದೇಶ ಇಲ್ಲ. ನಾ ಮತ್ತೆ ಯಾಕೆ ನಿಮ್ಮ ಅಧಿಕಾರಿಗಳದ್ದು ರಿಸೀವ್ ಮಾಡಿದ್ರಿ ಅಂತ ಹೇಳಿ ಹೇಳಿದ್ರಿ ನೀವು. ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕಳಿಸಿದ್ವಿ. ಅಲ್ಲಿ ಹೋದಾಗ ಏನಾಗೈತಿ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡ್ರಿ, ಯಾಕಂದ್ರೆ ನಾ DDPR ಕಳಿಸ್ಬೇಕಾಗೈತಿ ಅಂತ ಹೇಳಿ ಹೇಳಕ್ಕೆ ನಾನು ಫೋನ್ ಮಾಡಿದ್ದೆ. ಏನು ಮಾಡಕತ್ತೀರಿ ಎಲ್ಲಿದ್ರಿ ಹೋಗಿರೇ ಇಲ್ಲ ಅಂತ ಹೇಳಿ ಅದನ್ನ ಕೇಳಕ್ಕೆ ಅವ್ರಿಗೆ ಮಾಡಿವಿ. ಹಂಗಾಗಿ ಅವಾಗ ನಾವು ರಿಸೀವ್ನು ಮಾಡ್ಬೇಕಾಗತ್ತಾ, ಇಮಿಡಿಯೇಟ್ ತಕ್ಷಣ ಅವ್ರಿಗೆ ಹೇಳ್ಬೇಕಾಗತ್ತೆ. ಕೆಲವೊಂದಿಷ್ಟು ವಿಷಯ ಅಲ್ಲಿ ಏನೈತಿ ಸತ್ಯಾಸತ್ಯತೆ ತಿಳ್ಕೊಳ್ಳಾರ್ದ ನಾವು ಮಾತಾಡಿದ್ರೆ ತಪ್ಪಾಕಿರ್ತೈತೆ ರೀ. ಅದು ಒಮ್ಮಗ್ಲೇನ ಹಂಗೆ ಮಾತಾಡಿ ಯಾವುದೇ ತಪ್ಪು ಇದಕ್ಕೆ ಗ್ರಹಿಕೆ ಆಗೋದು ಬೇಡ ಅಂಥೇಳಿ ನಾವು ಕೆಲವೊಮ್ಮೆ ಅವ್ರದ್ದು ಬಂದ ನಂತರ ಫೋನ್ ಬಂದ ನಂತರ ಅಥವಾ ಅಲ್ಲಿ ನಾವು ಮಾತಾಡ್ಕೊಂಡ ನಂತರ ತಮ್ಗೆ ಹೇಳುವಂಥದ್ದು ಇರುತ್ತೆ. ಅದಕ್ಕೆ ಬಿಟ್ಟರೆ ಬೇರೆ ಯಾವುದೂ ತಾವೇನೇನೋ ಹೇಳಿದ್ರಲ್ಲ ಅದನ್ನ ದಯವಿಟ್ಟು ವಾಪಸ್ ತಗೊಳ್ರಿ. ಯಾವುದೋ ಒಂದು ಬೇರೆ ಮಾತು ಹೇಳಿದ್ರಿ ದಯವಿಟ್ಟು. ಈಗ ನಾವು ತಕ್ಷಣ ಈಗ ಅವರು ರಿಪೋರ್ಟ್ ತೊಗೊಂಬಂದಾರ್ರಿ, ಅದೆಲ್ಲ ರಿಪೋರ್ಟ್ ತೊಗೊಂಡ್ಕೊಟ್ರ ಅಲ್ಲಿ ಅಂದ್ರೆ ಅಲ್ಲಿ ಸಾಕ್ಷಿಗಳನ್ನ ಬರ್ಸ್ಕೊಂಡು ತೊಗೊಂಬಂದಾರ ಅವ್ರು ತಪ್ಪು ಮಾಡ್ರ ಅಂತ ಬಂದಿದ್ ಅಂತ ಅದು ಇವ್ರು ವರದಿ ಕೊಟ್ಟಾರ ಅದನ್ನ ಕಳಿಸ್ತೀವಿ. ಅದೇ ವರದಿನ ಕಳಿಸ್ತೀವಿ. ಸಂಶಯ ಸರ್, ಅದ್ರ ಬಗ್ಗೆ ಸಂಶಯ ಬೇಡ. ಅವ್ರು ಏನು ವರದಿ ಕೊಟ್ಟಿರ್ತಾರ ಅದನ್ನ ಕಳಿಸ್ತೀವಿ ಅಂತಾನೆ ಹೇಳಿವಿ. ಅದ್ ಬೇರೆ ವರದಿ ಹಂಗೆಲ್ಲ ಕಳ್ಸಾಕು ಬರೋದಿಲ್ರಿ. ನಮ್ಗೆ ಯಾರಿಂದನೂ ಏನು ಇದನ್ನ ಉದ್ದೇಶ ಅಮಾನತ್ ಮಾಡ್ಬೇಕನ್ನೋದು ಉದ್ದೇಶ ಐತೆ. ಅದಕ್ಕೆ ನೀವು ಶಿಫಾರಸ್ ಮಾಡಿ ಕಳಿಸ್ತೀವಿ, ನಿಮ್ಮ ಮುಖಾಂತರ ಹೋಲಿ ಅವಶ್ಯ ಕಳಿಸ್ತೀವ್ರಿ. ನಾ ಅದನ್ನ ಹೇಳಿನಿ. ನೀವು ಮನೆ ಫೋನ್ ಮಾಡಿದಾಗ ಅದನ್ನ ಹೇಳಿದ್ರಿ. ಶಿಕ್ಷಣ ಇಲಾಖೆಗೆ ದೊಡ್ಡ ಅವಮಾನ. ಟೀಚರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಪ್ರತಿಭಟನೆ ಮಾಡುವಂಥ ಸ್ಥಳಕ್ಕೆ ಬಂದು ನಮ್ದು ಏನು ಮನವಿ ಅದ ಆ ಶಿಕ್ಷಕಿಯನ್ನು ಏನು ಹಲ್ಲೆ ಮಾಡಿದಂಥ ಶಿಕ್ಷಕಿಯನ್ನು ಅಮಾನತ್ತು ಮಾಡ್ಬೇಕಂತ ನಾವೇನು ಮನವಿ ಕೊಟ್ಟಿವಿ. ಅವ್ರಿಗೂ ವರದಿ ಬಂದದಂತ ಆ ವರದಿಯಲ್ಲಿ ಮೇಲ್ನೋಟಕ್ಕೆ ಅವ್ರ ತಪ್ಪನ್ನು ಅದರೊಳಗೆ ಬಂದೈತಿ, ನಾವು ಅಮಾನತ್ತು ಮಾಡಂತೇಳಿ
ನಾನು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರ. ನಮ್ಮ ಮನವಿಗೆ ಏನು ಸ್ಪಂದನೆ ಕೊಟ್ಟರ ಜಾಸ್ಮಿನ್ ಕಿಲ್ಲಾದ ಮೇಡಮ್ ಕ್ಷೇತ್ರ ಶಿಕ್ಷಣಕ್ಕೆ ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೀವಿ. ದಯವಿಟ್ಟು ಮುಂದಿನ ಕ್ರಮಕ್ಕಾಗಿ ತಾವು ಅಣಿಗೊಳ್ಳಬೇಕಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತೀವಿ. ಈಗ ತಕ್ಷಣ ರೈಟ್, ಧನ್ಯವಾದಗಳು. ಆಚಾರ ವಿಚಾರದಲ್ಲಿ ಒಂದು ದೇವರ ಸ್ಥಾನನೂ ಕೊಡ್ತೀವಿ. ತಾಯಿ ನಂತರ ನಮಗೇನಾದರೂ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ದಾರಿಯ ಮಾರ್ಗದರ್ಶನ ಮಾಡೋರೇ ಶಿಕ್ಷಕರು. ಈ ಶಿಕ್ಷಕರು ಸಮಾಜಕ್ಕೆ ಮಾದರಿ ಆಗಬೇಕು, ಒಳ್ಳೆಯ ಸಂದೇಶ ಕೊಡಬೇಕಂತ ಒಂದು ಉದ್ದೇಶ ಇವತ್ತಿನೊಳಗೆ ಎಲ್ಲ ಸಮಾಜದಾಗ ಒಂದು ಒಳ್ಳೆಯ ದೇವರ ಸ್ಥಾನದಲ್ಲಿ ಎಲ್ಲ ಶಿಕ್ಷಕರು ನೋಡ್ತಾರೆ. ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಮತ್ತೆ ಯಾರು ಅದು ಜಾತಿ ಅದರೊಳಗೆ ವಿಷಯನೂ ಬರೋಂಗಿಲ್ಲ. ವಿಷಯ ವಸ್ರಾಜ್ ಸರ್ ಅವರು ಸ್ವತಂತ್ರ ದಿನಾಚರಣೆ ಆಗಸ್ಟ್ 15 ಇಡೀ ದೇಶವನ್ನೇ ಸಂಭ್ರಮ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇನ್ನು ಹಲವಾರು ಮಹಾಪುರುಷರ ವೇಷಗಳನ್ನು ಹಾಕಿ ಮಕ್ಕಳಿಗೆ ಒಂದು ನಾಟಕ ರೂಪವನ್ನು ಆ ಮಕ್ಕಳಿಗೆ ದಾರಿದೀಪ ಆಗಬೇಕು, ಇವತ್ತಿನ ಪೀಳಿಗೆಗೆ ಸ್ವತಂತ್ರ ಹೋರಾಟದ ಬಗ್ಗೆ ತಿಳಿಸ್ಕೊಡ್ಬೇಕಂತೇಳಿ ಅವರು ತಮ್ಮ ಮಕ್ಕಳ ಹತ್ರ ಚರ್ಚೆ ಮಾಡಿರ್ತಾರೆ. ಆ ಮಕ್ಕಳು ಹೋಗಿ ಇನ್ನೊಬ್ಬ ಶಿಕ್ಷಕಿ ಹತ್ರ ಹೇಳಿದಾಗ ಶಿಕ್ಷಕಿಯವರು ಆ ವಿಷಯ ತಮಗೆಲ್ಲ ಗೊತ್ತಿದೆ. ನಂತರ ಶಿಕ್ಷಕರು ಹೋಗಿ ಮತ್ತು ಆ ಶಿಕ್ಷಕಿ ಹತ್ರ ಮಾತಾಡಿದಾಗ ಅವರು ಅದನ್ನು ಏನೋ ಒಟ್ಟು ವಿಚಾರ ಮಾಡಬೇಕಿತ್ತು. ತಾವೊಬ್ಬರು ಶಿಕ್ಷಕಿ ಇದ್ದರು, ಏಕಾಏಕಿ ಅವ್ರ ಮೇಲೆ ಮತ್ತೆ ಚಪ್ಪಲಿಲೆ ಹೊಡೆದು ಮಾತಾಡುವಾಗ ಅವರು ಒಂದು ಪೇಪರ್ ಸ್ಟೇಟ್ಮೆಂಟು ವಿಡಿಯೋ ಸ್ಟೇಟ್ಮೆಂಟ್ ಅದ ನೋಡಿದೆ. ಅವರು ನನ್ನಿಂದ ಅನ್ಯಾಯ ಆಗೈತೆ ಅನ್ನೋ ಮನೋಭಾವನೆ ಇಲ್ಲ, ನನಗೇ ಅನ್ಯಾಯ ಆಗೈತೆ ಅಂತೇಳಿ ಮತ್ತೆ ರಾಜಾರೋಷವಾಗಿ ಖಂಡನೆ ಮಾಡ್ತಾರೆ. ತಾವೊಬ್ಬ ಮೇಲಾಧಿಕಾರಿ ಆಗಿ ಆ ಅನ್ಯಾಯಕ್ಕೊಳಗಾದ ಶಿಕ್ಷಕನಿಗೆ ತಾವೇನಾದರೂ ಸ್ವಂತನ ಹೇಳಿದ್ದಾಯ್ತಾ ಅಥವಾ ಅವ್ರ ಮನೆಗೆ ಹೋಗಿ, ಯಾಕಂದ್ರೆ ಆತ ಮಾನಸಿಕವಾಗಿ ಕುಗ್ಗಿದ್ದಾನೆ, ದೈಹಿಕವಾಗಿ ಮತ್ತು ಆತಗ ಒಂದು ಅನ್ಯಾಯ ಕೂಡ ಆಗೈತಿ, ಮಾನಸಿಕವಾಗಿ ಕುಗ್ಗಿದ್ದಾನೆ. ತಾವು ಮೇಲಾಧಿಕಾರಿ ಆದ್ರಿ, ಅವ್ರಿಗೆ ಹೋಗಿ ಸಾಂತ್ವನ ಹೇಳುವ ರೀತಿ ಅಥವಾ ಧೈರ್ಯ ತುಂಬೋ ಕೆಲಸ ತಮ್ಮಿಂದ ಏನಾದರೂ ಆಗಿದೆ? ಅಲ್ಲ ಈಗ ಅವ್ರಿಗೆ ಅಲ್ಲ ಸರ್, ನಾನು ಕೇಳಿದ್ರಿ ಅಲ್ಲ, ಅವ್ರಿಗೆ ನೀವು ಅವ್ರಿಗೆ ಹೊಡೆದಿದ್ದ ಗೊತ್ತಿಲ್ಲೋ ಅಥವಾ ಅನ್ಯಾಯ ಆಗಿದ್ದು ಗೊತ್ತಿಲ್ಲ ಅಂತ ನನ್ನ ಅದು ನೋಡಿ ಸರ್. ಯಾರ್ಯಾರ ಶಾಲೆ ಒಳಗೆ ಏನಾಗಿತ್ತು ಅನ್ನೋದು ಆಮೇಲೆ ನಮ್ದು ವಿಜಯ ಧ್ವನಿ ಅಂತ ಒಂದು ಇದ್ರೊಳಗೆ ಬಂದಾಗ ಗೊತ್ತಾಯ್ತು. ಆದ ತಕ್ಷಣ ನಾವು ಈ ಸೇರ್ ಕಳ್ಸಿದ್ವಿ. ಗೊತ್ತಾದ ತಕ್ಷಣ ಅಲ್ಲಿ ಸತ್ಯಾಸತ್ಯತೆ ಏನೈತೆ ಅಂತ ಗೊತ್ತು ಮಾಡ್ಕೋಬೇಕಂದ್ರಿ. ಹೌದ್ರಿ, ಕಳ್ಸಿದ್ವಿ. ಅವರು ರಿಪೋರ್ಟ್ ತಗೊಂಡ್ ಬಂದ ತಕ್ಷಣ ನಾವು ಕಳ್ಸೋದೊಂದು ಅಲ್ಲ. ನೀವು ಇದು ಅಫೀಸಿಯಲಿ ಮಾಡ್ರಿ, ಇದು ಅಫೀಸಿಯಲಿ ಮಾಡ್ರಿ, ನಂದೇನು ಅದ್ರಾಗ ನೀವು ಮಾಡಿದ ಕೆಲಸ ಮಾಡ್ರಿ. ನೀವು ಶಿಕ್ಷಕ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಧೈರ್ಯ ತುಂಬಿ ಅಥವಾ ಏನಾದ್ರು ಮಾನಸಿಕವಾಗಿ ಏನಾದರೂ ಮಾಡ್ಕೊಂಡ್ರೆ, ಯಾಕಂದ್ರೆ ಸ್ವಾಮಿಗಳನ್ನ ಜಂಗಮ ಸಮಾಜ ಅವರು ಸ್ವಾಮಿಗಳಿಗೆ ಒಂದ್ಸಲ ಏನಾದರೂ ಅವ್ರಿಗೆ ಬರೀ ಕಾಲು ಬಡಿದ್ರೆ ನಾವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋಂಥ ಸಂಸ್ಕಾರ ನಮ್ಮದು. ಈಗ ಅವ್ರಿಗೆ ಸ್ಲಿಪ್ಪರ್ಲೇ ಹೊಡೆದಿದ್ದಾರೆ, ಚಪ್ಪಲಿಲೇ ಹೊಡೆದಿದ್ದಾರೆ. ಅವ್ರಿಗೆ ವಾಪಸ್ ಅಯ್ಯಾಚಾರ ಮಾಡಬೇಕು, ಇನ್ನೊಂದು ಮಗ್ದೊಂದು ಮತ್ತು ಧಾರ್ಮಿಕ ಕಾರ್ಯಕ್ರಮ 108 ಇದಾವೆ. ಆತ ಭಾಳ ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದಾನೆ. ನೀವು ಹೋಗಿ ಅಟ್ಲೀಸ್ಟ್ ಆಮೇಲೆ ನೀವೇನೋ ಇಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ವಿಷಯ ಗೊತ್ತಾಯ್ತು. ಟ್ರಾನ್ಸ್ಫರ್ ಮಾಡಕ್ಕೆ ನಮ್ಗೆ ಅಧಿಕಾರ ಇರಂಗಿಲ್ಲ ಸರ್. ಬೇರೆ ಕಡೆ ಕಳ್ಸಾಕ ಅಲ್ಲಿ ಇಬ್ಬರು ಇದ್ರೆ ಮತ್ತೆ ಅವ್ರ ಎದುರಿಗೆ ಇರೋದು ಬೇಡ, ಅವ್ರಿಗೂ ಮಾನಸಿಕವಾಗಿ ನೋವು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಅವ್ರಿಗೆ ನಾಗೂರಿಗೆ ನೀವು ಅಲ್ಲಿ ಕಲ್ಸಕ್ಕೆ ಹೋಗ್ರಿ, ಇವರಿಗೆ ಆ ಹೆಣ್ಮಗಳಲ್ಲಿ ಇರೋದು ಬೇಡ ಅಂತೇಳಿ ಆ ಟೀಚರ್ಗೆ ಇಲ್ಲಿ ಹುಣಗುಂದಕ್ಕೆ ಉರ್ದು ಸ್ಕೂಲಿಗೆ ಹಾಕೈತ್ರಿ ಅವ್ರು. ಈ ಸರ್ಗೆ ಮತ್ತಿಷ್ಟು ನಿಶ್ಚಿತ್ರಾಂಶ ಮಾಡ್ದಂಗೆ, ಯಾಕಂದ್ರೆ ಅನ್ಯಾಯ ಆಗಿದ್ದು ಅಲ್ಲೇ ಅವ್ರು ಮತ್ತೆ ನೀವು ಟ್ರಾನ್ಸ್ಫರ್ ಮಾಡೋ ನನಗೆ ಹಿಂಗೆ ಆಯ್ತು ಅಂತೇಳಿ ಹಂಗಂತಾರೆ. ಇಲ್ರಿ, ಅವ್ರಿಗೆ BRP ಆಗಿ ತಾಲೂಕಿಗೆ ಬರೋರದಾರ್ರಿ. ಅಷ್ಟ್ರೊಳಗೆ ಮತ್ತೆ ಯಾಕೆ ಅಲ್ಲಿ ಇದ್ಕೊಂಡು ಆ ವ್ಯವಸ್ಥೆ ಒಳಗೆ ಇದ್ಕೊಂಡು ಇದು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಅದೆಲ್ಲ ಮಕ್ಳು ಎದ್ರಿಗೆ ಹಿಂಗಾದಾಗ ಅವ್ರಿಗೂ ಮುಜುಗರನ ರೀ. ಅಲ್ಲ, ನೀವು ಒಂದು ಸಾಂತ್ವನ ಹೇಳೋ ಧೈರ್ಯ ಹೇಳೋ ಕೆಲಸ ಮಾಡ್ಬೋದು. ಸಾಂತ್ವನ ಹೇಳಿದ ರೀತಿನ ಇದು ರೀ, ಅವ್ರು ಇಲ್ಲೇ ಬರ್ಲಿ ನಾಗೂರಿಗೆ ಅಂತ ಹೇಳಿನ. ಹೌದ್ರಿ, ಇನ್ನೂವರೆಗೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಅಲ್ಲಿ ನೋಡಿದ್ರೆ ನಾನು ಕೇಳಿದೆ, ನೀವೇನೋ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಬೇಡ ಅಂತೇಳಿ ಇಂಥವೆಲ್ಲ ಅದ್ರ ಬಗ್ಗೆ ಈಗ ಇಲ್ಲಿ ಕೇಳ್ರಿ. ನಂದು ಇನ್ನೂ ಮುಗ್ದಿಲ್ಲ ಪ್ರಶ್ನೆ. ಕಂಪ್ಲೇಂಟ್ ಮಾಡಬೇಡ ಅಂತ ಹೇಳೋಕಿನ ಮೊದಲು ಅವ್ರಿಗೆ ಧೈರ್ಯ ತುಂಬಾ ಕೆಲಸ ನೀವು ಮಾಡ್ಬೇಕಿತ್ತು. ಕಂಪ್ಲೇಂಟ್ ಮಾಡಬೇಡ ಅಂತ ಯಾಕೆ ಕಾರಣ ಕೇಳಿದ್ರಿ? ಅನ್ಯಾಯಕ್ಕೆ ಒಳಗದ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಮಾಡ್ಲಿರಿ, ಅದೇನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ನಮ್ಗೆ. ಆದ್ರೆ ನಮ್ಮ BO ಹೇಳಿದ್ರ ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿದ್ರಂತ. ನಾವೊಬ್ಬರು ಹಿಂಗಾಗೈತ್ರಿ ಹಿಂಗೆ ಹೇಳಕತ್ತಾರ ಅಂದ್ಕೊಳ್ಳೆ ಮತ್ತು ನಾವು BO ಕಂಪ್ಲೇಂಟ್ ಕೊಡ್ರಿ ಜಗಳಾಡ್ರಿ ಅಂತ ಹೇಳೋದಾಗೋದಿಲ್ಲ. ಈ ಗುರುಗಳಾದ್ರೂ ನೀವು ಹೋಗ್ರಪ್ಪ ಕಂಪ್ಲೇಂಟ್ ಕೊಡ್ರಿ ಅನ್ನೋದಿಲ್ರಿ. ಫಸ್ಟ್ ಏನಿದ್ರು ಬಗೆಹರಿಸ್ಕೊಳ್ಳಿ, ಅಲ್ಲಿ ಏನೈತಿ ಏನಾಗೈತಿ ಇಲ್ಲ ಅನ್ನೋದು ನೋಡ್ಕೋಬೇಕಾಗತ್ರಿ. ನೋಡ್ರಿ, ಸುಮ್ಮನೆ ಹೆಣ್ಮಕ್ಳು ಇದ್ರೊಳಗೆ ಯಾಕೆ ಗುದ್ದಾಡೋದು ಬೇಡ.
ನೋಡ್ರಿ ಅಂತ ಹೇಳಿ ಅದ್ರೊಳಗೆ ನೀವು ಮರ್ದಿನ ಮಾಡ್ಬೋದಿತ್ತಲ್ಲ, ಅಲ್ಲಿ ಹೋಗಿ ಮರ್ದಿನ ಇಬ್ಬರಿಗೆ ಕುಂದಿರ್ಸಿ ಆ ಸ್ಕೂಲ್ ಒಳಗೆ ಏನಾರು ಮಾಡ್ಬೋದಿತ್ತಲ್ಲ ನೀವು. ನಮ್ಮ ಇಸಿಒ ಕಳ್ಸಿರ್ತೀವಿ ಎಲ್ಲ ಕಡೆ, ನಾನು ಹೋಗಿರಂಗಿಲ್ಲ ಸರ್. ನಾನು ಕಮಿಷನರ್ ಸರ್ ಮೀಟಿಂಗ್ ನಮ್ಗೆ ಏನನ್ಸತ್ರಿ, ಪ್ರತ್ಯೇಕವಾಗಿ ಪರೋಕ್ಷವಾಗಿ ಇನ್ ಕಡೆಯಿಂದ ಆ ಮೇಡಮ್ಗೆ ನೀವು ಸಪೋರ್ಟ್ ಮಾಡತ್ರಿ. ಓವರಾಲ್ ಶಿಕ್ಷಣ ಇಲಾಖೆಯವರು ನೀವೆಲ್ಲ ಅಲ್ರಿ. ಹಾಗೆ 5-6 ದಿನ ಆಯ್ತು, ನೀವು ಯಾವ ಆಕ್ಷನ್ ಆರೋಪನ ಒಪ್ಪೋದಿಲ್ರಿ, ಆಕ್ಷನ್ ತಗೊಳಕ ಏನಂದ್ರೆ ಮತ್ತಲ್ರಿ ಅನ್ಯಾಯ ಆದವಂಗ ಫೋನ್ ಮಾಡಿ ವಸ್ತ್ರದವ್ರ ಹೇಳಿದ್ರಂತ, ಇಲ್ಲ ನಂಗೆ ಬಿಒ ಮೇಡಮ್ ಅವ್ರು ಬೇಡ ನಮ್ಮ ಹೋಗುದಿಲ್ರಿ ಅಂತ ಹೇಳಿ. ಅಷ್ಟ ಆದಾಗಿನೂ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ ಅವ್ರು ಮತ್ ಕೇಳಿಲ್ಲ. ಅವಾಗ ಅವ್ರಲ್ಲಿ ಹೋಗ್ಯಾರ, ಆಯ್ತು ಅವ್ರ ಪರ್ಸನಲ್ ನಾವು ಸುಮ್ಮಾಗಿವಿ. ಆಮೇಲೆ ನಾವು ಕಳ್ಸಿವಿ ಅವ್ರಿಗೆ. ನೀವು ನನ್ನ ಅಲ್ರಿ, ಅವ್ರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಥವಾ ನಿಮ್ಮ ಮಾತಿಗೆ ಅಂಜಿ ಅವ್ರು ಮಾನಸಿಕವಾಗಿ ಕುಗ್ಗಿ ಎಫ್ಐಆರ್ ಮಾಡಿಲ್ಲ. ಅವ್ರು ನಿಮ್ಗೆ ಆಗಿದ್ದಕ್ಕೆ ಅನ್ಯಾಯಕ್ಕೆ ಆಗಿಲ್ಲ. ಫ್ಯೂಚರ್ ಅದಾರಿ, ನೀವು ಕೆಲವೇ ದಿನದಲ್ಲಿ ಆಯಾಮನ ಮೇಲೆ ಸೂಕ್ತವಾಗಿ ಕ್ರಮ ಏನಾದ್ರು ತಗೋಲಿಲ್ಲ ಅಂದ್ರೆ ನಾವು ಆದಷ್ಟು ಬೇಗ ಇನ್ನೂ 1 ವಾರದಲ್ಲಿ ನೀವೇನಾದ್ರು ಕ್ರಮ ತಗೋಲಿಲ್ಲ ಅಂದ್ರೆ ನಾವು ಇಲ್ಕಲ್ ಬಂದು ಕರೆ ಕೊಡ್ತೀವಿ. ಮುಂದಾಗುವ ಆ ಶಿಕ್ಷಕರಿಗೆ ಆಗುವ ಅನಾಹುತಕ್ಕೆ ಮುಂದೆ ಏನಾರು ಬೆಳವಣಿಗೆ ಆಗೋ ಕಾರಣ ಈ ಶಿಕ್ಷಣ ಇಲಾಖೆ ಅಂತೇಳಿ ನಾನು ನೇರ ಆರೋಪ ಆ ಶಿಕ್ಷಣ ಇಲಾಖೆ ಮೇಲೆ ಮಾಡ್ತೀನಿ. ಈಗ ನಮ್ಮ ಇಸಿ ಅವರು ರಿಪೋರ್ಟ್ ತಂದು ಕೊಟ್ಟಾರ್ರಿ. ಈಗ ಕೊಟ್ಟ ತಕ್ಷಣ ಈಗ ರೆಡಿ ಮಾಡಕತ್ತಾರ್ರಿ. ಅದನ್ನ ಕಳಿಸಿನೂ ಹಾಕ್ತೀನಿ, ಮೇಲ್ ಮಾಡಿ ಕಳಿಸಿ ಶಿಸ್ತು ಕ್ರಮಕ್ಕನ್ನ ಕಳಿಸಿ ಸಾಕ್ಷಿನೂ ತಗೊಂಡೈತ್ರಿ. ಎಲ್ಲ ಅವರು 8th ಹೇಳ್ಬೇಕಿತ್ರಿ. 2018 ಒಂದು ಆರ್ಡರ್ ಬಂತ್ರಿ. ಏನಂತ TGT ಟೀಚರ್ ಪ್ರೈಮರಿಗೆ ಕೊಟ್ಟಾರ್ರಿ. ಅವರಿಗೆ TGT ಟೀಚರ್ ಅಂತ ಎಲ್ಲಿ ಕೊಟ್ಟಾರಂದ್ರೆ ಎಲ್ಲಿ 8th ಐತ್ರಿ ಪ್ರೈಮರಿ ಸ್ಕೂಲ್ಗಳಲ್ಲಿ 8th ಪ್ರಾರಂಭ ಮಾಡ್ತ್ರಿ. ಆ 8th ಕಲ್ಸಕಂತ TGT ಟೀಚರ್ ಮಾಡ್ಯಾರ್ರಿ. ಅವಾಗ ನಾ ಇದ್ದಿದ್ದಿಲ್ಲ 2018 ಇಲ್ರಿ, ನಾ 2 ವರ್ಷ ಆಗೈತ್ರಿ ಬಂದು. ಆದ್ರ ಅವರಿಗೆ ಬೇರೆ ಕಡೆ ಕೊಡ್ಬೇಕಂದ್ರೆ ಅವಾಗ ಕೊಟ್ಟಿಲ್ಲ. ಯಾಕಂದ್ರೆ ಉರ್ದು ಇಲ್ಲ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರು ಇವ್ರು. ಇಲ್ಲಿದ್ದವ್ರು ಕೇಳಿದಾನೆ ಯಾಕೆ ಕೊಟ್ಟಿಲ್ಲ ಅಂತ ಹಿಂಗೆ ಕೇಳಿದಾಗೂ. ಹಂಗಿದ್ರ 6th 7th ಆದ್ರೂ ಹೇಳ್ರಿ ಅಂತ. ಎಲ್ಲೂ ಉರ್ದು ಖಾಲಿ ಇರ್ಲಿಲ್ಲ. ಕನ್ನಡ ಟೀಚರ್ನು ಉರ್ದು ಟೀಚರ್ನು ಇದು ಕನ್ನಡ ಸಾಲಾಗಿ ಹೇಳಕ್ ಆಗುದಿಲ್ರಿ. PCM ಅದಾರಂತ ಹೆಚ್ಚುವರಿಗೆ ಬಂದೈತ್ರಿ. ಇದು ಬಂದೈತಿ ಹಾಕೈತ್ರಿ. ನಮಗ್ ಕಳ್ಸಕ್ ಬರುದಿಲ್ಲ ಸರ್ ಅದು. ಬಿಹೇವಿಯರ್ ಆಗಲಿ ಅವ್ರ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ಹೈಯೆಸ್ಟ್ ಕಂಪ್ಲೇಂಟ್ ಇನ್ನೊಂದು ಹೇಳ್ತೀನಿ. ಆ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟ್ಲಿ ಇದಕ್ಕೆ ಹಾಕಿದ್ವಿ ನಾವು, ಎಲ್ಲಿ ಅಮೀನ್ಗಡಕ್ಕೆ ಕಳ್ಸಿದ್ವಿ. ಅವ್ರು ಕೋರ್ಟಿಂದ ಸ್ಟೇ ತಗೊಂಡ್ಬಂದ್ರು. ಮತ್ತೆ ಕೋರ್ಟಿಂದ ಸ್ಟೇ ತಂದಾಗ ಯಾರಿಗೂ ಏನು ಮಾಡಕ್ಕಾಗೋದಿಲ್ಲ. ಈಗ ಈ ಇನ್ಸಿಡೆಂಟ್ ಆಗಿ ಸುಮಾರು 5 ದಿವಸ ಆಯ್ತು. ಅಟ್ಲೀಸ್ಟ್ ತಮ್ಮ ಇಲಾಖೆ ತಾವು ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ಈ ಹಂತಕ್ಕೆ ಬಂದಿದ್ದೀರಿ. ಒಬ್ಬ ಶಿಕ್ಷಕಗೆ ವಿದ್ಯಾರ್ಥಿಗಳ ಮುಂದೆ ಎಲ್ಲೋ ಒಂದು 4 ಗಾಡಿ ಒಳಗಲ್ಲ ವಿದ್ಯಾರ್ಥಿಗಳ ಮುಂದೆ ಒಬ್ಬ ಶಿಕ್ಷಕಿ ಚಪ್ಪಲಿ ತಗೊಂಡು ಹೊಡೆದಾರ ಅಂತಂದ್ರೆ ಮಾನಸಿಕ ಎಷ್ಟು ಹಿಂಸೆ ಆಗಿರ್ಬೇಕು. ತಾವ್ ಯಾಕೆ ಹೋಗಿ ಅಟ್ಲೀಸ್ಟ್ ಒಂದು ಸಾಂತ್ವನ ಯಾಕೆ ಹೇಳಿಲ್ಲ? ಕಂಪ್ಲೇಂಟ್ ಬ್ಯಾಡ ಅಂತ ಹೇಳೋದ್ನಾಗ ಬ್ಯಾಡ್ ಅಂತ ನಾ ಹೆಂಗ್ ಹೇಳಿನಂದ್ರ ಅವ್ರು ಒಬ್ರು ಹೇಳಿ ನೀವು ಬ್ಯಾಡ್ ಅಂದ್ರೆ ಹಿಂಗ ಆಗೈತ್ರಿ ಅಂತ ಹೇಳಕತ್ತಿದ್ರು ಅವ್ರು. ಹಂಗಾಗಿ ನೀವು ಬಗೆಹರಿಸಿ ಅವ್ರಿಗೆ ಕ್ಷಮೆ ಕೇಳೋದರ ಆಗ್ಲಿ ಅದನ್ನೆಲ್ಲ ಬಂದ್ರೆ ಇಮಿಡಿಯೇಟ್ಲಿ ಒಂದ್ ಎಲ್ಲರ ಜಗಳ ಆದಾಗ ಇಮಿಡಿಯೇಟ್ಲಿ ಮೀಡಿಯಾ ಹೋಗಿ ಅಲ್ಲಿ ಕೊಡೋದು ಇರುದಿಲ್ಲ ಸರ್ ಅದು. ಮತ್ತೆ ಆಗಿದ್ದು ಅಲ್ಲಿ ತನಕ ಹೋಗೈತಿ ಅಂತಂದಾಗ ಆ ತಕ್ಷಣ ಕಳ್ಸಿವಿ. ಪದದಲ್ಲಿ ಜಾತಿ ಧರ್ಮ ಬರಲೇಬಾರ್ದು. ಅದು ಬಂದಿದ್ದಕ್ಕೆ ನಾವೆಲ್ಲರೂ ಬಂದಿದ್ರಿ. ನಮಗೇನ್ ಗೊತ್ತಿಲ್ಲ ಅದು ಬಂದಿದ್ದಕ್ಕೆ ನಾವ್ ಯಾರ ಕಡೆಯಿಂದ ಬಂದೈತೆ ಅಂತ ಟೋಟಲ್ ಎಲ್ಲಾರ್ರಿ ಎಲ್ಲ ಅವರು ಒಬ್ರು ಸಣ್ಣ ಸಮಾಜ, ಅವರೊಂದು ಜಂಗಮ್ ಸಮಾಜ, ಅವರೊಂದು ಸಣ್ಣ ಸಮಾಜ, ಅವರಿಂದ ಬಲವಾದ ಪ್ರಬಲ ಇಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರಿಗೆ ಈ ತರ ಅನ್ಯಾಯ ಆದ್ರೂ ಯಾರು ಕೇಳೋರಿಲ್ಲ ಅಂತ ನಮ್ದು ಉದ್ದೇಶ. ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಇವತ್ತು ಹುನಗುಂದದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಮಾಜದ ಹಾಗೂ ಇಲ್ಕಲದ ಎಲ್ಲ ಸಾರ್ವಜನಿಕರು ಕೂಡಿ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಆ ಮನವಿ ಉದ್ದೇಶ ಇಷ್ಟೇ, ಶಾಲೆಯಲ್ಲಿ ನಡೆದಂತಹ ಘಟನೆಯನ್ನು ಬರೀ ಇಲ್ಕಲ್ನವರಷ್ಟೇ ಅಲ್ಲ, ಇಡೀ ರಾಜ್ಯ ಇಡೀ ದೇಶನೇ ನೋಡಿದೆ ಅನ್ನುವಂಥದ್ದು ನಮ್ಮ ಭಾವ. ಇಲ್ಲಿ ಇಬ್ಬರು ಶಿಕ್ಷಕರೇ ಅಲ್ಲಿ ನಾನು ಮಹಿಳೆ, ನನಗೇನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಏನು ಮಾಡಿದರೂ ನಡೀತದೆ ಅನ್ನುವಂಥ ಭಾವನೆಯಿಂದ ಆ ತಾಯಿ ಅಮೀನಾ ಕೋಳೂರ್ ಅವರು ದರ್ಪವನ್ನು ತೋರಿಸಿದ್ದಾರೆ ಅನ್ನುವಂತಹದ್ದು
ಇವ್ರು ಯಾರೂ ನನಗೆ ಹೇಳಿಲ್ಲ, ನಾನು ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಲ್ಲರಿಗೂ. ಅದು ಆ ರೀತಿ ನಡ್ಕೊಂಡಿರುವಂತಹ ಮಹಿಳೆ, ಬಹಳ ದುಃಖದ ಸಂಗತಿ. ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಮಾಡುವಂತಹ ವಸ್ತ್ರದವರಿಗೆ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿ ಮಾಡದೇ ಇರುವಂತಹ ಕೆಲಸವನ್ನು ಮಾಡಿ ತಾವು ಶಿಕ್ಷಕರಾಗಿ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರವನ್ನು ಬೋಧಿಸುವಂತಹ ನಮ್ಮ ಈ ದೇಶದಲ್ಲಿ ಮಕ್ಕಳ ಮುಂದೆ, ಸಾಮಾನ್ಯ ಅಡಿಗೆಯ ಕಾರ್ಯಕರ್ತರ ಮುಂದೆ ಆ ಶಿಕ್ಷಕರನ್ನು ಅವಮಾನ ಮಾಡಿದ್ದು ಬಹಳ ದುಸ್ತರವಾದಂತಹ ಕೆಲಸ. ಎಲ್ಲರೂ ಆಗ್ರಹ ಪಡಿಸೋದಿಷ್ಟೇ, ನೀವು ಅವ್ರನ್ನ ಹೀಗೆ ಬಿಟ್ಟರೆ ಮತ್ತೊಂದು ಶಾಲೆಗೆ ಹಾಕಿದೆ ಅನ್ನುವಂಥ ಭಾವನೆ ನೀವು ಹೇಳ್ತೀರಿ. ಆ ಶಾಲೆಯಲ್ಲೂ ಹಾಗೆ ಮಾಡ್ತಾರಿಲ್ಲ ಅನ್ನುವಂಥ ನಂಬಿಕೆ ನಮಗಿಲ್ಲ. ಅಲ್ಲಿ ಮತ್ತೆ ಯಾರಿಗಾದರೂ ಹೀಗೆ ಮಾಡ್ತಾರೋ ಇಲ್ಲ, ಕೊನೆಯ ಕ್ಷಣ ನಿಮಗಾದರೂ ಕೂಡ ಹಂಗೆ ಮಾಡತ್ತಾರ ಅನ್ನುವಂಥದ್ದು ನಂಬಿಕೆ ನಮಗಿದೆ. ಆದಷ್ಟು ಬೇಗ ಆ ತಾಯಿಯನ್ನು ನೀವು ಸ್ವಲ್ಪ ದಿವಸ ಮಟ್ಟಿಗೆ ಆದರೂ ಕೂಡ ಅವ್ರನ್ನ ಅಮಾನತ್ತು ಮಾಡಬೇಕು. ಅವರಿಗೆ ಮಾಡಿದಂತಹ ಏನು ಕೆಲಸ ಮಾಡಿದಾರಲ್ಲ ಅದರ ಅನುಭವ ಆಗ್ಬೇಕು ಅವರಿಗೆ. ಆ ಶಿಕ್ಷಕರಿಗೆ ಮಾಡಿದಂಥ ಅವಮಾನ ಏನು ಮಾಡಿದಾರಲ್ಲ ಅದರ ಅನುಭವ ಅವ್ರಿಗೆ ಆಗಬೇಕು. ನಾನು ಮಹಿಳೆ ಇದ್ದೀನಿ, ನಾನು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಅಹಂಕಾರದ ಭಾವ ಅವರಲ್ಲಿರೋದ್ರಿಂದ ಹೀಗೆ ಮಾಡ್ಕೊತ ಹೋಗ್ತಿದ್ದಾರೆ. ಸುಮಾರು ವರ್ಷಗಳಿಂದ ಹೀಗೆ ಅವ್ರ ನಡವಳಿಕೆ ಇದೆ ಅನ್ನುವಂತಹದ್ದನ್ನು ನಾವು ಕೇಳ್ಪಟ್ಟಿದ್ದೇವೆ. ಆದಷ್ಟು ಬೇಗ ನೀವು ಅದನ್ನು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಎಲ್ಲ ಇಲಾಖೆಗಳಿಗೂ ಕೂಡ ನಮ್ಮ ಸಮಾಜದವರು, ಇಳಕಲ್ ನಗರದ ಎಲ್ಲ ಸಾರ್ವಜನಿಕರು ಬಹಳ ಒತ್ತಾಯಪೂರ್ವಕವಾಗಿ ಹೇಳ್ಕೊಳ್ಳೋದಿಷ್ಟೇ, ನೀವು ಅವರಿಗೆ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಮತ್ತು ನಿಮ್ಮನ್ನು ಕೂಡ ಅವ್ರಿಗೆ ಬಿಡೋದ್ರಲ್ಲಿ ನಿಮ್ಮನ್ನು ಕೂಡ ಅವಮಾನ ಮಾಡಿಸ್ತಾರೆ ಅನ್ನುವಂತಹದ್ದು ನಮಗಿದೆ ಅನ್ನುವಂತಹ ಮಾತು. ಆದಷ್ಟು ಬೇಗ ಆ ತಸ್ಲಿಮಾ ಕುಳೂರವರನ್ನು, ಅಮೀನಾ ಕುಳೂರವರನ್ನು ನೀವು ಅಮಾನತು ಮಾಡಬೇಕು. ಅವರಿಗೆ ಮಾಡಿದಂತಹ ಏನು ಕೆಟ್ಟ ಕೆಲಸ ಮಾಡಿದಾರಲ್ಲ ಅದು ಅನುಭವ ಆಗುವ ರೀತಿಯಲ್ಲಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹದ್ದು. ಅಲ್ಲಿ ನಮ್ಮ ಪರಶು ಅವ್ರು ಹೇಳಿದ ಹಾಗೆ ಈ ಘಟನೆಯನ್ನು ನೋಡಿ ಭಾಳ ಜನರಿಗೆ ಮನಸ್ಸಿಗೆ ಘಾಸಿ ಆಗಿದೆ. ನಾವ್ಯಾಕೆ ಇಲ್ಲಿ ಬಂದ್ವಿ ಅಂತಂದ್ರೆ ನಮ್ಮ ಕೆಲಸ ಬಗ್ಸಿ ಏನಿಲ್ಲ ಅಂತಲ್ಲ. ನಾವೊಬ್ಬ ಜಂಗಮ ಸಮಾಜದವ್ರು ಅಂತ ತಿಳ್ಕೊಂಡು ಬಂದಿಲ್ಲ. ಒಬ್ಬ ಶಿಕ್ಷಕ ಅಂತಂದ್ರೆ ಅವ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಮಕ್ಕಳಿಗೆ ಬೋಧನೆ ಮಾಡುವಂತಹ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಎಲ್ಲ ಭಾಷೆಯರು, ಎಲ್ಲ ಧರ್ಮೀಯರು ಕೂಡ ಬಾಳುವಂತಹ ದೇಶ ಜಗತ್ತಿನಾಗ ಇದ್ದಿದ್ದು ಅದು ನಮ್ದು ಒಂದೇ ಭಾರತ. ಇದರಲ್ಲಿ ಯಾವುದೇ ತರಹದ ಭೇದ ಭಾವ ನೀವು ಕಾಣಲಾರದೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಸ್ವಲ್ಪ ದಿವಸ ಮನೆಯಲ್ಲಿ ಕೂಡುವಾಗ ನೀವು ಮಾಡಬೇಕು ಅನ್ನುವಂತಹ ಆಗ್ರಹ ನಮ್ಮದೇ ಹೊರತಾಗಿ ಮತ್ತೆ ಬೇರೆ ಏನು ಅನ್ನುವಂತಹದ್ದು. ಆದಷ್ಟು ಬೇಗ ಈ ಕ್ರಮವನ್ನು ತೆಗೆದುಕೊಳ್ಬೇಕು. ನೀವು DDP ಆಗಿ ಹೇಳ್ತಿರೋ ಅಥವಾ ನಮ್ಮ ಶಾಸಕರಿಗೆ ಹೇಳ್ತಿರೋ ಗೊತ್ತಿಲ್ಲ, ನಾವು ಶಾಸಕರಿಗೂ ಕೂಡ ಫೋನಲ್ಲಿ ಮಾತಾಡಿ ಹೇಳಿದ್ದೇವೆ, ನೀವು ಈ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು. ಆದಷ್ಟು ಬೇಗ ಈ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇಲ್ಲ ಸಾರ್ವಜನಿಕವಾಗಿ ಇಳಕಲ್ ನಗರದೊಳಗೆ ಬಂದವರು ಕ್ಷಮೆ ಕೇಳಬೇಕು. ಆ ಶಿಕ್ಷಕಿಯವರು ಸಾರ್ವಜನಿಕ ಸ್ಥಳದೊಳಗೆ ನಿಂತ್ಕೊಂಡು ಆ ಶಿಕ್ಷಕರ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಇನ್ನೊಂದು ವಾರ ನಮ್ಮ ಪರಶುವರು ಹೇಳಿದ ಹಾಗೆ ಇನ್ನೊಂದು ವಾರದೊಳಗೆ ಈ ಕ್ರಮ ಆಗಲಿಲ್ಲ ಅಂತಂದ್ರೆ ಇಳಕಲ್ ಬಂದ್ ಮಾಡಿ ಅವ್ರ ಜೊತೆಯಲ್ಲಿ ನಾನು ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೇನೆ ಅನ್ನುವಂತಹದನ್ನ ಗಂಭೀರವಾಗಿ ಪರಿಗಣಿಸ್ತೀವಿ. ಈಗ ರಿಪೋರ್ಟ್ ಏನು ಬಂದೈತೆ ಅವ್ರು TGT ಟೀಚರ್ ಆಗಿರೋದ್ರಿಂದ ನನಗೆ ಆಕ್ಷನ್ ತಗೊಳಕ್ಕೆ ಅಧಿಕಾರ ಇಲ್ಲದೆ ಇರೋದ್ರಿಂದ ತಕ್ಷಣ DDPS ವರದಿಯನ್ನು ಕಳಿಸ್ತೀನಿ ಸರ್. ಕಳಿಸಿ ನಾನು ಅವ್ರಿಗೆ ಕಳ್ಸಿದ ತಕ್ಷಣ ಮೇಲ್ ಮಾಡಿಬಿಡ್ತಿದ್ರಿ. ಮೇಲ್ ಮಾಡಿದ್ರು ಇನ್ನು ತೊಗೋತೀನಿ ಅಂದಾರ ಅಂತೇಳಿ ತೊಗೋತೀವಿ. ಆಮೇಲೆ ನಮ್ಗೆ ನಾವು ಮೊದ್ಲು ಭಾರತೀಯರು ಅನ್ನೋದ ನಮ್ಮ ಕಡೆ ಇದ್ದದ್ದು ಸರ್. ಅದ್ರೊಳಗೆ ಯಾರು ಸಪೋರ್ಟ್ ಮಾಡೋದು ಅನ್ನೋದನ್ನ ವಾಪಸ್ ತಗೊಳ್ಳೋದು ಚಲೋ ಸರ್. ಯಾಕಂದ್ರೆ ಯಾರಿಗೂ ಅನ್ಯಾಯ ಮಾಡಿದವ್ರು ಸಪೋರ್ಟ್ ಮಾಡುವಂಥ ಇದ್ರವರು ಅಲ್ಲ, ಬಸವ ತತ್ವದ ಇದ್ರೊಳಗೆ ಹಾದಿಯೊಳಗೆ ನಡೆದವ್ರಿ. ಹಂಗಾಗಿ ದಯವಿಟ್ಟು ಅದಷ್ಟು ಒಂದು ವಾರ ಒಳಗೆ ನಮಗೆ ಮಾಹಿತಿ ಕೊಡ್ಬೇಕು. ನೀವು ಏನಾಯ್ತು ಅಲ್ಲಲ್ಲ, ನೀವು DDP ಕಳಿಸ್ತಿರಲ್ಲ ಅದು ನಿಮ್ಗೆ ರಿಪೋರ್ಟ್ ವಾಪಸ್ ಬರ್ತೈತಿ. ಏನ್ ತಗೊಂಡ್ರ ಅಂತ ತಿಳ್ಕೊಂಡು ನಮ್ಗೆ ತಿಳಿಸಿದ್ರಿ ಅಂದ್ರೆ ನಮ್ಮ ಸಂಘಟನೆಗೆ ನಾವು ಅದು ಮುಂದಿನ ಕ್ರಮವನ್ನ ವಿಚಾರ ಮಾಡ್ತೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.